ಮಲ್ಲೂರು ಹೆಸರೇ ಹೇಳುವಂತೆ ಸುಂದರ ಮಲ್ಲಿಗೆಯಂತೆ ಅರಳಿದ್ದ ಹಳ್ಳಿ ಇದು. ಆದರೆ ಈ ಸೌಂದರ್ಯದ ಹಿಂದೆ ಅಡಗಿತ್ತು ಒಂದು ಆಳವಾದ ಭಯ. ಪ್ರತಿ ವರ್ಷ ನಡೆಯುತ್ತಿದ್ದ ಮಹಾಹಬ್ಬ ಒಂದು ಸಂಭ್ರಮಕ್ಕೆ ಬದಲಾಗಿ ಅನಿಶ್ಚಿತತೆಯ ನೆರಳನ್ನು ಹೊತ್ತು ತರುತ್ತಿತ್ತು. ಅದಕ್ಕೆ ಕಾರಣವಾಗಿದ್ದವರು ಊರಿನ ಹಿರಿಯ ಕೃಷ್ಣಯ್ಯ. ಅವರ ಪಾಯಸಕ್ಕಾಗಿ ಇಡೀ ಊರು ಕಾಯುತ್ತಿತ್ತು. ಚಿನ್ನದ ಬಟ್ಟಲಿನಲ್ಲಿ ಬಡಿಸುತ್ತಿದ್ದ ಆ ಪಾಯಸ ಕೃಷ್ಣಯ್ಯನವರ ದೈವಿಕ ಶಕ್ತಿಯ ಪ್ರತೀಕ ಎಂದೇ ಎಲ್ಲರೂ ನಂಬಿದ್ದರು. ಅವರಿಗೆ ಊರಿನ ಜನರು ದೈವದ ಸ್ಥಾನ ನೀಡಿದ್ದರು. ಆದರೆ ಆ ಗೌರವದ ಹಿಂದಿರುವ ರಹಸ್ಯವೇ ಬೇರೆಯಾಗಿತ್ತು. ಸಂಭ್ರಮ ಮುಗಿದ ಕೆಲವೇ ದಿನಗಳಲ್ಲಿ ಮಲ್ಲೂರು ಗ್ರಾಮದಲ್ಲಿ ಅಮಂಗಳದ ಛಾಯೆ ಮೂಡಲು ಶುರುವಾಯಿತು. ನರೇಶ್, ನರೇಶ್, ಎಲ್ಲಿ ಹೋದೆ ಮಗು? ಯಾಕೆ ಇನ್ನೂ ಬಂದಿಲ್ಲ? ಮೊದಲ ಬಾರಿಗೆ ನಾಪತ್ತೆಯಾಗಿದ್ದು ನರೇಶ್ ಎಂಬ ಬಾಲಕ. ಸಂಜೆಯಾದರೂ ಮನೆಗೆ ಬಾರದ ಅವನನ್ನು ನೋಡಿ ಅವನ ತಾಯಿ ಸುಮಿತ್ರಾ ಆತಂಕಗೊಂಡಳು. ಅಯ್ಯೋ ಕೃಷ್ಣಯ್ಯನವರೇ, ನನ್ನ ಮಗ ಕಾಣೆಯಾಗಿದ್ದಾನೆ. ಅವನನ್ನು ಹುಡುಕಿ ಕೊಡಿ. ಅವನಿಲ್ಲದೆ ನಾನು ಬದುಕಲಾರೆ. ನೋವು ಪಡಿಕೊಳ್ಳಬೇಡಮ್ಮ. ನರೀಶ್ ಮರಳಿ ಬರುತ್ತಾನೆ. ನಾನು ನೋಡಿಕೊಳ್ಳುತ್ತೇನೆ. ಆತಂಕಗೊಂಡ ಸುಮಿತ್ರಾ ನೇರವಾಗಿ ಕೃಷ್ಣಯ್ಯನವರ ಬಳಿ ಬಂದು ಹತ್ತು ಬೇಡಿಕೊಂಡಳು. ಕೃಷ್ಣಯ್ಯನವರು ಅವಳಿಗೆ ಭರವಸೆ ನೀಡಿದರು. ಎಲ್ಲರೂ ಅರಣ್ಯದಲ್ಲಿ ನರೇಶ್ಗಾಗಿ ಹುಡುಕಿದರು. ಆದರೆ ಎಲ್ಲಿಯೂ ಅವನು ಸಿಗಲಿಲ್ಲ. ನರೇಶ್ ನಾಪತ್ತೆಯಾದ ಸುದ್ದಿ ಇಡೀ ಗ್ರಾಮದಲ್ಲಿ ಆತಂಕವನ್ನು ಮೂಡಿಸಿತು. ಕೆಲವೇ ದಿನಗಳಲ್ಲಿ ಇನ್ನೂ ಕೆಲವರು ನಾಪತ್ತೆಯಾದರು. ಊರಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ನಗುತ್ತಿದ್ದ ಹಳ್ಳಿಯ ಜನರು ಮೌನವಾಗಿ ಭಯದಿಂದ ಬದುಕುತ್ತಿದ್ದರು. ಇದು ಸರಿಯಲ್ಲ ಚಂದ್ರು. ದಿನಕ್ಕೊಬ್ಬರು ನಾಪತ್ತೆ ಆಗುತ್ತಿದ್ದಾರೆ. ಯಾರೂ ಏನೂ ಮಾಡುತ್ತಿಲ್ಲ. ಹೌದು ಗೌರಿ, ಕೃಷ್ಣಯ್ಯನವರು ಸಹ ಏನೂ ಹೇಳುತ್ತಿಲ್ಲ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೋ ಗೊತ್ತಿಲ್ಲ. ಅಯ್ಯೋ ಅನಂತ್, ಹೀಗೆ ಹೆದರಿದ್ರೆ ಹೇಗೆ? ನಾವು ಕಾಲೇಜು ಹುಡುಗರು. ಈ ಗೂಢವನ್ನು ಭೇದಿಸೋಣ. ಏನಾದರೂ ಅನಿಷ್ಟ ಶಕ್ತಿ ಇದ್ರೆ ನನ್ನ ಒಂದು ಪಂಚಿಂಗ್ಗೆ ಅದು ಓಡಬೇಕು. ನಮ್ಗೇನ್ ಮಾಡಕ್ಕಾಗುತ್ತೆ ಚಂದ್ರು? ದೊಡ್ಡವರು ಸುಮ್ಮನಿರುವಾಗ ನಾವು ಈ ಮೌನ ಮತ್ತು ನಾಪತ್ತೆಗಳ ಹಿಂದಿನ ನಿಗೂಢವನ್ನು ಭೇದಿಸಲು ಮೂವರು ಕಾಲೇಜು ಹುಡುಗರು, ಗೌರಿ, ಚಂದ್ರು, ಅನಂತ್ ಮತ್ತು ಅವರ ಹಾಸ್ಯ ಪ್ರಕೃತಿಯ ಸ್ನೇಹಿತ ಪ್ರಭು ನಿರ್ಧರಿಸುತ್ತಾರೆ. ರಾತ್ರಿ ಅರಣ್ಯಕ್ಕೆ ತೆರಳಿದ ಈ 4 ಮಂದಿ ಅಲ್ಲಿ ವಿಚಿತ್ರ ವಾತಾವರಣವನ್ನು ಕಾಣುತ್ತಾರೆ. ಮರಗಳ ಸಪ್ಪಳ, ರಾತ್ರಿ ಜೀವಿಗಳ ವಿಚಿತ್ರ ಧ್ವನಿಗಳು ಅವರಿಗೆ ಭಯ ಹುಟ್ಟಿಸುತ್ತವೆ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ನೆರಳು ಅವರ ಮುಂದೆ ಹಾದು ಹೋಗುತ್ತದೆ. ಅದು ಮಾನವನ ಆಕೃತಿಯಲ್ಲದೆ ಜಾನವರಂತೆ ಬೃಹದಾಕಾರವಾಗಿದೆ. ಅದರ ಕಣ್ಣುಗಳು ಕೆಂಪಗೆ ಮಿಂಚುತ್ತಿವೆ. 4 ಭಯದಿಂದ ಚೀರಿದೋಡುತ್ತಾರೆ. ಅಯ್ಯೋ, ಅದು ಏನು? ನಾನು ಬರೀ ಪ್ರಾಣಿ ಅಂದ್ಕೊಂಡಿದ್ದೆ. ಭೂತ, ಭೂತ! ಓಡಿ, ಓಡಿ ಬೇಗ! ಒಂದು ಭಯಾನಕ ರಾಕ್ಷಸವನ್ನು ನೋಡಿದ ಅವರು ಹೆದರಿ ಓಡುತ್ತಾರೆ. ಪ್ರಭು ತನ್ನ ಹಾಸ್ಯದ ಗುಣವನ್ನು ಮರೆತು ನಡುಗುತ್ತಾನೆ. ಮರುದಿನ ಕೃಷ್ಣಯ್ಯನವರ ಮನೆ. 4 ಕೃಷ್ಣಯ್ಯನವರ ಮುಂದೆ ನಿಂತು ರಾತ್ರಿ ಕಂಡಿದ್ದನ್ನು ವಿವರಿಸುತ್ತಿದ್ದಾರೆ. ಕೃಷ್ಣಯ್ಯ ಗಂಭೀರವಾಗಿ ಕೇಳುತ್ತಿದ್ದಾರೆ. ಕೃಷ್ಣಯ್ಯನವರೇ, ರಾತ್ರಿ ನಾವು ಕಂಡಿದ್ದು ನಿಜ. ಅದು ಬರೀ ಪ್ರಾಣಿಯಲ್ಲ, ಯಾವುದೋ ರಾಕ್ಷಸ. ಮಕ್ಕಳು ಅದರಿಂದಲೇ ಕಾಣೆಯಾಗುತ್ತಿರಬೇಕು. ಹೌದು ಮಕ್ಕಳೇ, ಅದು ಕಾಳೋಜಿ ಎಂಬ ಭಯಾನಕ ರಾಕ್ಷಸ. ಅದನ್ನು ಸೋಲಿಸುವುದು ಸುಲಭವಲ್ಲ. ಈ ರಾಕ್ಷಸವನ್ನು ಸೋಲಿಸಬೇಕಾದರೆ ನೈಸರ್ಗಿಕ ಶುದ್ಧ ಪಡುಕಾಲು ಹಣ್ಣಿನ ಪಾನವನ್ನು ಮಾಡಬೇಕು. ಅದರಿಂದ ಅದರ ಶಕ್ತಿ ಕುಂದುತ್ತದೆ. ರಾಕ್ಷಸವನ್ನು ಸೋಲಿಸುವ ಉಪಾಯವನ್ನು ಕೃಷ್ಣಯ್ಯ ವಿವರಿಸುತ್ತಾರೆ. ನೈಸರ್ಗಿಕ ಶುದ್ಧ ಪಡುಕಾಲು ಹಣ್ಣಿನ ಪಾನದಿಂದ ಮಾತ್ರ ಅದನ್ನು ಸೋಲಿಸಬಹುದು ಎಂದು ಹೇಳುತ್ತಾರೆ. ಕೃಷ್ಣಯ್ಯನವರ ಮಾತು ಕೇಳಿ 4 ಪಡುಕಾಲು ಹಣ್ಣನ್ನು ಹುಡುಕಲು ನಿರ್ಧರಿಸುತ್ತಾರೆ. ಆದರೆ ಅವರಿಗೆ ಕೃಷ್ಣಯ್ಯನವರ ಮಾತಿನಲ್ಲಿ ಏನೂ ಸರಿಯಿಲ್ಲ ಎಂದು ಅನಿಸುತ್ತದೆ. ಹಟ್ಟಿಯ ಒಳಗೆ ಇಣುಕಿ ನೋಡುತ್ತಾರೆ. ಚಂದ್ರು, ಇಲ್ಲಿ ಏನೋ ಸರಿಯಿಲ್ಲ ಅನಿಸುತ್ತಿದೆ.
ನಿಶ್ಶಬ್ದವಾಗಿರು. ಹಟ್ಟಿಯಿಂದ ವಿಚಿತ್ರ ಶಬ್ದ ಕೇಳಿಸುತ್ತಿದೆ. ಇಲ್ಲ ಅನಂತ್, ನಾವು ಸತ್ಯ ತಿಳಿಯಲೇಬೇಕು. ಕೃಷ್ಣಯ್ಯನ ಮಾತುಗಳಿಗೂ ಇಲ್ಲಿ ಕೇಳಿಸುತ್ತಿರುವ ಶಬ್ದಗಳಿಗೂ ಸಂಬಂಧ ಇರಲೇಬೇಕು. ಮಕ್ಕಳು ಕಾಣೆಯಾಗುತ್ತಿರುವುದಕ್ಕೆ ಕೃಷ್ಣಯ್ಯನವರೇ ಕಾರಣವೇ? ಆ ಹಣ್ಣಿನ ಪಾನದ ಕಥೆ ಸುಳ್ಳು. ಇವರೇ ನಿಜವಾದ ರಾಕ್ಷಸ. ಕೃಷ್ಣಯ್ಯನವರ ಹಟ್ಟಿಯಲ್ಲಿ ರಕ್ತದ ಗುರುತುಗಳು, ಬಿಸಿನ ಚಿಳಿ ಮತ್ತು ವಿಚಿತ್ರ ವಾಸನೆಯನ್ನು ಕಂಡ ನಾಲ್ವರು ದಿಗ್ಭ್ರಾಂತರಾಗುತ್ತಾರೆ. ಕೃಷ್ಣಯ್ಯ ಮಂತ್ರಗಳನ್ನು ಪಠಿಸುತ್ತಾ, ರಕ್ತವನ್ನು ಕುಡಿಯುತ್ತಾ, ಕಾಣೆಯಾದ ಮಕ್ಕಳ ಜೀವಶಕ್ತಿಯನ್ನು ಹೀರಿಕೊಳ್ಳುತ್ತಿರುವುದನ್ನು ನೋಡುತ್ತಾರೆ. ಊರಿನವರು ದೇವದೂತ ಎಂದು ಭಾವಿಸಿದ್ದ ಕೃಷ್ಣಯ್ಯ ವಾಸ್ತವದಲ್ಲಿ ಅಧರ್ಮದ ಸಂಕೇತವಾಗಿ ಕಾಣಿಸುತ್ತಾನೆ. ಕೃಷ್ಣಯ್ಯನವರೇ ನಿಜವಾದ ರಾಕ್ಷಸ ಎಂದು ತಿಳಿದ ಮೇಲೆ ನಾಲ್ವರು ಗ್ರಾಮದ ಜನರನ್ನು ಒಟ್ಟುಗೂಡಿಸುತ್ತಾರೆ. ಕೃಷ್ಣಯ್ಯನವರ ನಿಜ ಬಣ್ಣವನ್ನು ಅವರಿಗೆ ತಿಳಿಸುತ್ತಾರೆ. ಗ್ರಾಮದ ಜನರು ಆಘಾತಕ್ಕೊಳಗಾಗುತ್ತಾರೆ. ನಮ್ಮ ಕೃಷ್ಣಯ್ಯನವರು ರಾಕ್ಷಸ, ಅವರೇ ನಮ್ಮ ಮಕ್ಕಳನ್ನು ಬಲಿ ಹಾಕುತ್ತಿದ್ದಾರೆ. ದೇವರೇ, ನಾವು ಯಾರನ್ನು ದೈವ ಅನ್ಕೊಂಡಿದ್ದೇವೋ ಅವರೇ ಈ ಅನಿಷ್ಟದ ಹಿಂದಿದ್ದಾರೆ. ಇದೇನು ಹೇಳುತ್ತಿದೆಯಮ್ಮ? ನಮ್ಮ ಕೃಷ್ಣಯ್ಯನವರು ನಮ್ಮ ದೈವ. ನಮ್ಮ ಕಣ್ಣಾರೆ ನೋಡಿದ್ದೇವೆ. ಅವರ ಹಟ್ಟಿಯಲ್ಲಿ ರಕ್ತವಿತ್ತು. ಅವರೇ ಮಾಂತ್ರಿಕ ಶಕ್ತಿಯಿಂದ ಮಕ್ಕಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದಾರೆ. ನಾಲ್ವರು ಹಳ್ಳಿಯ ಜನರಿಗೆ ಕೃಷ್ಣಯ್ಯನವರ ನಿಜ ಬಣ್ಣವನ್ನು ತಿಳಿಸುತ್ತಾರೆ. ಆಘಾತಕ್ಕೊಳಗಾದ ಜನರು ಮೊದಲು ನಂಬಲು ಸಿದ್ಧರಿಲ್ಲದಿದ್ದರೂ ನಂತರ ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ನನ್ನ ರಹಸ್ಯವನ್ನು ಕಂಡುಕೊಂಡಿರಾ? ಇಷ್ಟು ದಿನ ನನ್ನ ಆಟ ನಡೆಯಿತಲ್ಲ, ಈಗ ನನ್ನನ್ನು ಯಾರೂ ನಿಲ್ಲಿಸಲಾರರು. ಕೃಷ್ಣಯ್ಯ ತನ್ನ ನಿಜ ರೂಪವನ್ನು ಪ್ರಕಟಿಸುತ್ತಾನೆ. ಅವನ ಅಧರ್ಮದ ಶಕ್ತಿ ಪ್ರಬಲವಾಗಿರುವುದನ್ನು ಕಂಡು ಎಲ್ಲರೂ ಭಯಪಡುತ್ತಾರೆ. ಕೃಷ್ಣಯ್ಯನವರು ಮಾಂತ್ರಿಕ ಗ್ರಂಥ, ನಾಲ್ವರು ಅದನ್ನು ಹುಡುಕುತ್ತಾರೆ. ಅದರಲ್ಲಿ ಮಾಂತ್ರಿಕ ಪೈಶಾಚಿಕ ಸಂಜೀವಿನಿ ನೀರಿನ ಬಗ್ಗೆ ಮಾಹಿತಿ ಇರುತ್ತದೆ. ಇಲ್ಲಿ ನೋಡಿ, ಈ ಸಂಜೀವಿನಿ ನೀರನ್ನು ಪಾಯಸದಲ್ಲಿ ಕಲಸಿ ಕುಡಿದ್ರೆ ಅದರ ಶಕ್ತಿ ಕಮ್ಮಿ ಆಗುತ್ತೆ. ಹುಡುಗರು ಕೃಷ್ಣಯ್ಯನವರ ಮಾಂತ್ರಿಕ ಗ್ರಂಥವನ್ನು ಹುಡುಕಿ ಅಲ್ಲಿ ಇರುವ ಮಾಂತ್ರಿಕ ಪೈಶಾಚಿಕ ಸಂಜೀವಿನಿ ನೀರಿನ ಶಕ್ತಿಯನ್ನು ಕಂಡುಹಿಡಿಯುತ್ತಾರೆ. ಈ ನೀರನ್ನು ಪಾಯಸಕ್ಕೆ ಸೇರಿಸಿದರೆ ಅವನ ಶಕ್ತಿ ಕುಂದುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಹಬ್ಬದ ದಿನ ಕೃಷ್ಣಯ್ಯ ಎಂದಿನಂತೆ ಪಾಯಸ ಬಡಿಸಲು ಬರುತ್ತಾನೆ. ಈ ಬಾರಿ ಪ್ರಭು ಮತ್ತು ಚಂದ್ರು ಸೇರಿ ಸಂಜೀವಿನಿ ನೀರನ್ನು ಪಾಯಸಕ್ಕೆ ಸೇರಿಸಿರುತ್ತಾರೆ. ಕೃಷ್ಣಯ್ಯ ಪಾಯಸವನ್ನು ಸೇವಿಸುತ್ತಿದ್ದಂತೆ ಅವನ ಶಕ್ತಿ ಕುಂದುತ್ತದೆ. ಗ್ರಾಮಸ್ಥರು ಮತ್ತು ಯುವಕರು ಹೋರಾಟಕ್ಕೆ ಇಳಿಯುತ್ತಾರೆ. ಏನ್ ಮಾಡಿದಿರಿ ನೀವು? ನನ್ನ ಶಕ್ತಿ! ಕೃಷ್ಣಯ್ಯನ ಶಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ಅವನು ದುರ್ಬಲನಾಗಿ ಕೆಳಗೆ ಬೀಳುತ್ತಾನೆ. ಕಾಣೆಯಾಗಿದ್ದ ಮಕ್ಕಳು ಹಳ್ಳಿಯ ಜನರಲ್ಲಿ ಮರಳಿ ಬರುತ್ತಾರೆ. ಎಲ್ಲರೂ ಖುಷಿಯಿಂದ ಒಬ್ಬರಿಗೊಬ್ಬರು ಅಪ್ಪಿಕೊಳ್ಳುತ್ತಾರೆ. ಈ ಯುದ್ಧದಲ್ಲಿ ಎಲ್ಲ ಬಾಲಕರು ಮುಕ್ತಿಯಾಗುತ್ತಾರೆ. ಕೃಷ್ಣಯ್ಯ ಮತ್ತು ಅವನ ಅನುತ್ತಮ ಶಕ್ತಿ ವಿಫಲವಾಗುತ್ತದೆ. ಹಳ್ಳಿ ಜೀವಧಾರೆಯು ಪುನಃ ಸಂಭ್ರಮಿಸುತ್ತದೆ. ಮಲ್ಲೂರು ಗ್ರಾಮದಲ್ಲಿ ಶಾಂತಿ ನೆಲೆಸಿದೆ. ಕ್ಷಮೆ, ಧೈರ್ಯ ಮತ್ತು ಸತ್ಯವಂತ ಕೃತಿಗಳ ಮಹತ್ವವನ್ನು ಮಲ್ಲೂರು ಗ್ರಾಮದ ಜನರು ಅರ್ಥ ಮಾಡಿಕೊಳ್ಳುತ್ತಾರೆ. ಕೃಷ್ಣಯ್ಯನಂತಹ ದುಷ್ಟರನ್ನು ಸೋಲಿಸಲು ಸತ್ಯದ ಶಕ್ತಿ ಮತ್ತು ಧೈರ್ಯ ಬೇಕು ಎಂದು ಅರಿಯುತ್ತಾರೆ. ಈ ಕಥೆಯಲ್ಲಿ ಮಹತ್ತರವಾದ ನೈತಿಕ ಪಾಠವೇನೆಂದರೆ, ವ್ಯಕ್ತಿಯು ಯಾವಾಗಲೂ ಅವನು ತೋರುವ ಮುಖದ ಹಿಂದೆ ನ್ಯಾಯ ಅಥವಾ ಅನ್ಯಾಯ ಇರುವುದನ್ನು ಪರಿಗಣಿಸಬೇಕು. ಚೆನ್ನಾಗಿ ಪರಿಶೀಲನೆ ಮಾಡಿ ಬಲವನ್ನು ನಂಬಿ ಹೊರಟರೆ ಅತಿನೊಬ್ಬನನ್ನು ಸೋಲಿಸುವ